ಎಲ್ಲರಿಗೂ ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳು. ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ. ಈ ಮಣ್ಣೆತ್ತಿನ ಅಮಾವಾಸ್ಯೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಒಂದು ವಿಶೇಷವಾಗಿ ಹಬ್ಬ ಆಚರಣೆ ಮಾಡ್ತಾರೆ. ಮಾರ್ಕೆಟ್ನಾಗ ಎಲ್ಲಿ ನೋಡಿದ್ರೂ ಮಣ್ಣಿನಿಂದ ಮಾಡಿರೋ ಜೋಡು ಎತ್ತುಗಳು ಸಿಗ್ತಾವ. ಅವನ್ನೇ ತಗೊಂಡು ಬಂದು ಎಲ್ಲರ ಮನೆ ಒಳಗೂ ಒಂದು ಹಬ್ಬ ಆಚರಣೆ ಮಾಡ್ತಾರೆ. ಇದು ಯಾಕೆ ಮಾಡ್ತಾರೆ ಅಂತಂದ್ರೆ, ಎತ್ತು ನಮ್ಮ ರೈತನ ಮಿತ್ರ ಹಾಗೂ ನಾವು ತಿನ್ನೋ ಪ್ರತಿ ಆಹಾರದ ಹಿಂದೆ ಈ ಎತ್ತುಗಳ ಶ್ರಮ ಇರ್ತದ ಅಂತ ಒಂದು ಗೌರವ ಸಲ್ಲಿಸಿ ಒಂದು ಪೂಜೆ ಮಾಡ್ತಾರೆ. ಮಳೆಗಾಲ ಬರೋಕ್ಕಿಂತ ಸ್ವಲ್ಪ ದಿನಗಳ ಹಿಂದೆ ಈ ಎತ್ತಿನ ಸಹಾಯದಿಂದ ಹೊಲ ಗದ್ದೆ ಹೂಳಿರ್ತಾರೆ, ಬೀಜ ಬಿತ್ತಿರ್ತಾರೆ. ಮಳೆ ಬಂದ ಮೇಲೆ ಆ ಬೀಜಗಳೆಲ್ಲ ಮೊಳಕೆ ಒಡೆದು ಬೆಳೆ ಶುರು ಆಗ್ತದೆ. ಆ ಒಂದು ಖುಷಿಗೆ ಈ ಎತ್ತುಗಳಿಗೆ ಒಂದು ಗೌರವ ಸಲ್ಲಿಸೋಣ ಅಂತ ನಮ್ಮ ರೈತರು ಈ ಎತ್ತುಗಳಿಗೆ ಪೂಜೆ ಮಾಡ್ತಾರೆ. ಹಿಂಗೆ ಈ ಎತ್ತಿನ ಸಹಾಯದಿಂದ ಇಡೀ ವರ್ಷ ಬೆಳೆ ಬೆಳಿತಾರೆ. ಈ ಬೆಳೆ ಬಂದ ಮೇಲೂ ಕೂಡ ಆ ಬೆಳೆಗೆ ಒಂದು ಪೂಜೆ ಸಲ್ಲಿಸ್ತಾರೆ. ಅದೇ ನಮ್ಮ ಸಂಕ್ರಾಂತಿ ಹಬ್ಬ. ಈ ಸಂಕ್ರಾಂತಿ ಹಬ್ಬ ಆಗಿಂದ ಹೊಲ ಗದ್ದೆ ಎಲ್ಲ ಖಾಲಿಯಾಗಿರ್ತದ. ಗಿಡ ಮರಗಳೊಳಗೆ ಎಲೆಗಳು ಉದುರಿರ್ತಾವ. ಸ್ವಲ್ಪ ಸಮಯ ಹೋದ ಮೇಲೆ ಮತ್ತು ಗಿಡದೊಳಗೆ ಚಿಗುರು ಹುಟ್ಟುತ್ತದೆ. ಅದ ನಮ್ಮ ಯುಗಾದಿ ಹಬ್ಬ. ಹಿಂಗೆ ನಮ್ಮ ಹಿಂದೂ ಧರ್ಮದಾಗ ಒಂದಕ್ಕೊಂದು ಹಬ್ಬಗಳು ಕೋರಿಲೇಟೆಡ್ ಆಗಿರ್ತದೆ. ಈ ಹಬ್ಬ ನಾವು ಪ್ರಕೃತಿ ಅನುಗುಣವಾಗಿ ಆಚರಣೆ ಮಾಡ್ತಿರ್ತೀವಿ. ಹಿಂಗೆ ಹಬ್ಬದಾಗ ನಾವು ಬರೀ ಹೊಸ ಬಟ್ಟೆ, ಉಡುಗೊರೆ, ಸಿಹಿ ಊಟ ಮಾಡುವ ಜೊತೆಗೆ ಹಬ್ಬ ನಾವು ಯಾಕೆ ಮಾಡ್ತೀವಿ, ಎಲ್ಲಿ ಮಾಡ್ತಾರೆ, ಇದರ ಮಹತ್ವ ಏನು ಅಂತ ತಿಳ್ಕೊಂಡು ನಮ್ಮ ಮಕ್ಕಳಿಗೂ ಕೂಡ ಅದನ್ನು ಹೇಳಿಕೊಟ್ರೆ ಅವರು ಮುಂದಿನ ಜನ್ರೇಷನ್ ಜೊತೆ ಹಂಚ್ಕೋತಾರೆ. ಹಿಂಗೆ ನಾವು ಎಲ್ಲ ಹಬ್ಬದ ಮಹತ್ವ ತಿಳ್ಕೊಂಡು ಆಚರಣೆ ಮಾಡುವುದೇ ಒಂದು ಸೂಕ್ತ.